ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಇವತ್ತು ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಬಂದು ಒಬ್ಬರು ಕಾರ್ಪೆಂಟರ್ ಅವ್ರದ್ದು. ಅವರೇ ಕಟ್ ಮಾಡಿ ಪ್ಲೇಟ್ನೆಲ್ಲ ಅವರೇ ಪ್ಲೇವುಡಲ್ಲಿ 1/2 ಇಂಚ್ ಪ್ಲೇವುಡಲ್ಲಿ ಅವರೇ ಕಟ್ ಮಾಡಿ ತಗೊಬಂದು ನನಗೆ ವೈರಿಂಗ್ ಮಾತ್ರ ಮಾಡಿಕೊಡಿ ಅಂತ ಕೊಟ್ಟವ್ರೆ. ಈಗ ನಾನು ಇದ್ರದ್ದು ವೈರಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಸರಿನಾ. ಮೊದಲು ಏನಿಲ್ಲ, ಇದಕ್ಕೆ ನಾವು ಸ್ವಿಚ್ಗೆ ನಾವು ಫೇಸ್ ಇನ್ಪುಟ್ ಕೊಡಬೇಕು. ಫೇಸ್ ಇನ್ಪುಟ್ ಅಂದರೆ ಹೇಳ್ತೀನಿ ಇವಾಗ. ಈಗ ಇದನ್ನು ನಾವು ಈಗ ಮುಂದೆ ನೋಡಿದ್ರೆ ನೀವು 3 ಸಾಕೆಟ್ ಇದೆ, 2 ಸ್ವಿಚ್ ಐತೆ, ಸರಿನಾ. ಈ 2 ಸ್ವಿಚ್ಚು ಈ 3 ಸಾಕೆಟು ಒಂದು ಮಾಡಿ, ಇಲ್ಲಾಂದರೆ ಇದೆರಡು ಒಂದು ಮಾಡಬೇಕಾಗಿರುತ್ತೆ, ಸರಿನಾ. ಇದೆರಡು ಒಂದು ಸ್ವಿಚ್ಚು, ಇದೆರಡು ಒಂದು ಸ್ವಿಚ್ಚು, ಹಂಗೆ ಮಾಡ್ತಾಯಿದ್ದೀನಿ. ಇದು ವೈರಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲು ವೈರಿಂಗ್ ಮಾಡೋಕ್ಕೆ 1.5 ಸ್ಕ್ವೇರ್ mm ವೈರ್ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ತಗೊಂಡಿದ್ದೀನಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. 1.5 ಸ್ಕ್ವೇರ್ mm ವೈರ್ ಇದು, 1.5 ಇದು, ಸರಿನಾ. ಈ ವೈರ್ನ ನೀವು ಯೂಸ್ ಮಾಡ್ಬೋದು, ಏನಾಗಲ್ಲ. ಈ ವೈರು 1 ಸ್ಕ್ವೇರ್ mm ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಮಾಡೋಂಗೆ ಮಾಡ್ಕೊಳ್ಳಿ. ಮೊದಲು ಈ ಕೆಳಗಡೆ ಇದೆಯಲ್ಲ, ಈ ಪಾಯಿಂಟ್ನ ನಾವು ಶಾರ್ಟ್ ಮಾಡ್ಬೇಕು ಹಂಗೆ, ಸರಿನಾ. ಈಗ ಇದನ್ನು ಇಷ್ಟು ತಗಲಿಕ್ಕೆ ಸ್ಲೀವ್ ತಗೊಂಡು ಇದನ್ನು ಚೆನ್ನಾಗಿ ಟೈಟ್ ಮಾಡಿಬಿಡಿ. ಚೆನ್ನಾಗಿ ಟೈಟ್ ಮಾಡಿಬಿಟ್ಟು ನಮಗೆ ಇಷ್ಟನ್ನು ಕಟ್ ಮಾಡಿಬಿಡಿ. ಹೇಳ್ತೀನಿ ಯಾಕೆ ಕಟ್ ಮಾಡ್ತಾಯಿದ್ದೀನಿ ಅಂತ. ಮೊದಲು ಇದನ್ನು ಶಾರ್ಟ್ ಮಾಡಿ. ಸ್ಕ್ರೂನ ಟೆಸ್ಟರ್ ಇದ್ದರೆ ಟೆಸ್ಟರ್ ಯೂಸ್ ಮಾಡ್ಬೋದು. ನನ್ನ ಹತ್ರ ಸ್ಕ್ರೂ ಡ್ರೈವರ್ ಐತೆ ಚಿಕ್ಕದು. ಆದರೆ ಏನು ಇದರಲ್ಲಿ ಒಂದು ಹಿಂಸೆ ಅಂದರೆ ನೋಡಿ, ಇಲ್ಲಿ ನಮಗೆ ಕೈ ಆಡೋಕ್ಕೆ ಜಾಗನೇ ಆಗೋಲ್ಲ. ಇದು ಪ್ಲೇಟಲ್ಲಿ ಮೇಲ್ಗಡೆ ಇರುತ್ತೆ, ಪ್ಲೇಟಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಬಂದಂಗೆ ಇರುತ್ತೆ, ಆದರೆ ಇದರಲ್ಲಿ ಮೇಲ್ಗಡೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ 1/2 ಇಂಚು ಪ್ಲೇವುಡ್ ಇದು ಬರೋಲ್ಲ. ಇದೆರಡೂ ಶಾರ್ಟ್ ಮಾಡಿಬಿಡಿ. ಈಗ ಶಾರ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಬೈಪಾಸ್ ಮಾಡಿಬಿಡ್ಬೇಕು ಅಷ್ಟೇ, ಸರಿನಾ. ಈಗ ಹೇಳ್ತೀನಿ ನೋಡಿ, 2 ಸ್ವಿಚ್ನ ಒಂದು ಮಾಡಿ ಇದರದ್ದು ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನಿಮ್ಮ ಸ್ವಿಚ್ ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಎಲ್ ಅಂತ ಬರೆದಿದೆ ನೋಡಿ, ಎಲ್ ಅಂತ ಬರೆದೈತೆ, ಈ ಕಡೆ ಎನ್ ಅಂತ ಬರೆದಿದೆ, ಸರಿನಾ. ಇದ್ರೂ ಅಷ್ಟೇ ಎಲ್ಲು ಎನ್ ಅಂತ ಬರ್ತಿರುತ್ತೆ. ಇಲ್ಲ ನಂಗೆ ಅದು ಗೊತ್ತಾಗಲ್ಲ ಅಂದರೆ ನೀವು ನೋಡ್ಕೊಬಿಡಿ, ಯಾರನ್ನಾರ ಅರ್ಥ ಮಾಡ್ಕೊಬಿಡಿ. ನಮಗೆ ರೈಟ್ ಸೈಡಲ್ಲಿ ನಮಗೆ ಫೇಸ್ ಬರಬೇಕು. ಎಲ್ಲ ಅಂದರೆ ಫೇಸ್ ಅಂತ ರೈಟ್ ಸೈಡು, ಈ 3 ರೈಟ್ ಸೈಡಲ್ಲೂ ನಮಗೆ ಫೇಸ್ ಬರಬೇಕು. ಈಗ ನಮಗೆ ಇದರಲ್ಲಿ ರೈಟ್ ಸೈಡು ಇದಾಗುತ್ತೆ. ಈಗ ನಮ್ಮ ಲೆಫ್ಟಲ್ಲಿ ಇದ್ದೀವಿ ಅಲ್ವಾ, ನಾವು ಇದನ್ನು ಉಲ್ಟಾ ದಬಾಕಿದ್ರೆ ಲೆಫ್ಟು. ಈ ಲೆಫ್ಟ್ ನಾವು ಎಲ್ಲ ಇದು ನಾವು ಇದೆರಡನ್ನ ಪ್ಯಾರಲಲ್ ಮಾಡಿ, ಇದೆರಡನ್ನ ಪ್ಯಾರಲಲ್ ಮಾಡಿ. ಅದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಥರ ವೀಡಿಯೋಗಳು ಆಗಲೇ ಹಾಕೋಕ್ಕಾಗೋದು. ಈಗ ಇಷ್ಟೊಂದು ಸ್ಕಿನ್ ಔಟ್ ಮಾಡಿ ಮೊದಲು ನೋಡಿ. ನಾನಿದು ಎಲ್ ಅಂತ ಬರ್ತಿರೋ ಜಾಗ ಇದು, ಸರಿನಾ. ಎಲ್ ಅಂತ ಬರ್ದೈತೆ. ಎಲ್ ಅಂದರೆ ಏನಿಲ್ಲ, ಲೈನ್ ಅಂತ. ಆಮೇಲೆ ಇದರಲ್ಲಿ ತುಂಬ ಲೋಡ್ ಯೂಸ್ ಆಗೋಲ್ಲ, ಅದಕ್ಕೆ ನಾವು 1 ಸ್ಕ್ವೇರ್ mm ಯೂಸ್ ಮಾಡ್ಬೋದು, ಏನು ತಪ್ಪಿಲ್ಲ, ಸರಿನಾ. ಈ ಎಲ್ಲಿಂದ ಈ ಎಲ್ನ ಲಿಂಕ್ ಮಾಡಿಬಿಡಿ. ಹೇಳ್ತೀನಿ, ಇದನ್ನು ಲಿಂಕ್ ಮಾಡ್ಬಿಟ್ಟು ಬರ್ತೀನಿ. ಈಗ ಇದನ್ನು ಲಿಂಕ್ ಮಾಡಿದ್ದೀನಿ, ಫೇಸ್ ಟು ಫೇಸು ಲಿಂಕ್ ಮಾಡಿದ್ದೀನಿ. ಯಾಕೆಂದರೆ ಇವೆರಡು ಒಂದು ಸ್ವಿಚ್ಚಲ್ಲಿ ವರ್ಕ್ ಆಗಬೇಕು ನಮಗೆ. ಈಗ ಯಾವುದ್ರಲ್ಲಿ ಈಗ ಫೇಸಲ್ಲಿ ಕೊಟ್ಟಿದ್ದೀವಿ ಅಲ್ವಾ ನಾವು, ಈ ಫೇಸ್ನ ಒಂದನ್ನು ಲೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಕೊಟ್ಟಿದ್ದೀನಲ್ಲ, ಈ ಥರ ಕೊಟ್ಕೊಳ್ಳಿ ನೋಡಿ. ಈ ಫೇಸು ಇಲ್ಲಿಂದ ನಮಗೆ ಇದಕ್ಕೂ ಬಂತು, ಈ ಫೇಸು ಇಲ್ಲಿಂದ ಇದಕ್ಕೂ ಬಂತು, ಇದಕ್ಕೂ ಬಂತು. ಅದೇ ಥರ ಇದಕ್ಕೂ ಮಾಡಬೇಕು, ಸರಿನಾ. ಇಲ್ಲಿ ಎಲ್ಲ ಅಂತ ಬರ್ದಿದ್ದಲ್ಲ, ಎರಡನ್ನ ಇದು ಮೊದಲು ಇದು ಮಾಡಿ, ಒಂದು ಇಲ್ಲಿ ಮಾಡಿದ್ದೀನಲ್ಲ, ಒಂದು ಪ್ಯಾರಲಲ್ಲಾಗಿ ಮಾಡಿ, ಇಲ್ಲಿಂದ ಬರೋ ಇದನ್ನು ನಾವು ಇಲ್ಲಿಗೆ ಕೊಟ್ಬಿಟ್ಟು ನಾನು ತಿರ್ಗಾ ಬರ್ತೀನಿ. ಈಗ ನೋಡಿ, ನಿಮಗೆ ನೋಡಿದ್ರೇ ಕಾಣಿಸ್ತಾ ಇರ್ಬೋದು, ಈ ವೈರ್ನ ನಾನು ಈ ಸೆಕೆಂಡ್ ಸ್ವಿಚ್ ಆನ್ ಮಾಡಿದ್ರೆ ಈ 2 ಸಾಕೆಟ್ ವರ್ಕ್ ಆಗಂಗೆ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನಾನೇನಿದು ಮಾಡ್ತಾಯಿರೋದು, ಸರಿನಾ. ನೋಡಿ, ಈ ಲೈನ್ನ ನಾವು ಇಲ್ಲಿಂದ ಒಂದು ವೈರ್ ಹಾಕಿ ಇದಕ್ಕೆ ಮತ್ತು ಇದಕ್ಕೆ, ಯಾಕೆಂದರೆ ಇಲ್ಲಿ 2 ಸ್ವಿಚ್ ಇರೋದು ನಮಗೆ. ಇದಕ್ಕೆ 2 ಸ್ವಿಚ್, ಎರಡಕ್ಕೂ ಸೇರಿ 1 ಸ್ವಿಚ್ಚು, ಇದಕ್ಕೆ 2 ಸೇರಿ 1 ಸ್ವಿಚ್ಚು, ಹಂಗೆ ಮಾಡ್ತಾಯಿರೋದು. ಈಗ ಇರೋದು ತುಂಬ ಈಸಿನೇ, ಏನೂ ಇಲ್ಲ. ಇಲ್ಲಿ ಒಟ್ಟು 1 2 3 4 ಟರ್ಮಿನಲ್ ಐತೆ.
ಈ 4 ಟರ್ಮಿನಲ್ನೂ ನಾವು ಜೋಡಿಸ್ಬಿಡ್ಬೇಕು. ಇದು ನ್ಯೂಟ್ರಲ್ ಅಂದರೆ ನಮಗೆ ಕಾಮನ್ನು, ಸರಿನಾ. ಈ ಕಾಮನ್ನ ನಾವು ಇಲ್ಲಿಂದ ಒಂದು ಇಲ್ಲಿಗೆ, ಇಲ್ಲಿಂದ ಒಂದು ಇಲ್ಲಿಗೆ ಕೊಟ್ಬಿಟ್ಟು, ಇಲ್ಲಿಂದ ಒಂದು ಔಟ್ ತೆಗೆದುಬಿಟ್ಟು ನಾವು ಅಲ್ಲಿಂದ ಬರೋಂಥ ಮೇನ್ ಇನ್ಪುಟ್ನ ಕೊಡಬೇಕು. ನಾನು ತೋರಿಸ್ತೀನಿ ಇವಾಗ. ಮೊದಲು ಒಂದು ವೈರ್ನ ತೆಕ್ಕೊಳ್ಳಿ, ವೈರ್ ತೆಗೆದ್ಬಿಟ್ಟು ಇಲ್ಲಿಗೆ ಕೊಟ್ಬಿಟ್ಟು ಈ 4 ಕಾಮನ್ ಮಾಡಿಬಿಡಿ. ಈಗ ನೋಡಿ, ನಾನು ಇಲ್ಲಿ ಕನೆಕ್ಷನ್ ಕೊಟ್ಟಿರೋದು ಹಿಂಗೆ ಕೊಟ್ಟಿದ್ದೀನಿ, ಸರಿನಾ. ಈಗ ಈ ನ್ಯೂಟ್ರಲ್ಗಳನ್ನ ಇಲ್ಲಿ ನೋಡಿ, ಇದನ್ನು ನ್ಯೂಟ್ರಲ್ ಅಂತಾರೆ. ನ್ಯೂಟ್ರಲ್ ಅಂದರೆ ಎಲ್ಲದಕ್ಕೂ ಕಾಮನ್. ಇದು ಇಲ್ಲಿ ಎನ್ ಅಂತ ಬರ್ದೈತಲ್ಲ ನೋಡಿ, ಇಲ್ಲಿ ಕಾಣಿಸ್ಬೋದು ನಿಮಗೆ, ಎನ್ ಅಂತ ಬರ್ದೈತೆ, ಇಲ್ಲೂ ಎನ್ ಅಂತ ಬರ್ದೈತೆ. ಈ 4 ಸಾಕೆಟಲ್ಲೂ ನಮ್ಗೆ ಎನ್ ಅಂತ ಇರೋದು ನಾವು ಫುಲ್ಲು ಕಾಮನ್ ಮಾಡಿಬಿಟ್ಟು ಹಿಂಗೆ ಲಾಸ್ಟಲ್ಲಿ ಒಂದು ಬಿಟ್ಟಿರ್ತೀವಲ್ಲ, ಅದಕ್ಕೆ ಸ್ಕ್ರೂ ಹಾಕ್ತಾ ಹಿಂಗೆ ಇಡಬೇಕು. ಈಗ ಏನು ಮಾಡಬೇಕಂದ್ರೆ, ಇದು ನಮಗೆ ಮೇಯ್ನು ಪವರ್ ಕಾರ್ಡಿಂದ 10 ಮೀಟ್ರ್ ವೈರು ಯಾವುದೋ 1 ಸ್ಕ್ವೇರ್ mm ತಗೋಬೋದು. ಇದು ನೋಡಿ, ಇದು 1 ಸ್ಕ್ವೇರ್ mm ಅಂತಾರೆ, ಇದು 1 ಸ್ಕ್ವೇರ್ mm ಇಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ಕೇಬಲ್ ಮೇಲೂ ನಾನು ತೋರಿಸ್ತೀನಿ ನೋಡಿ, 1 ಸ್ಕ್ವೇರ್ mm ಅಂತ ಹಾಕೋನೆ. ಆದರೆ ಇದು 1 ಸ್ಕ್ವೇರ್ mm, ಇದು 1 ಸ್ಕ್ವೇರ್ mm ಇರಿ, ಅದ್ರದ್ದು ಸ್ಕಿನ್ ಔಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಸ್ಕಿನ್ ಔಟ್ ಮಾಡಿದ್ದೀನಿ ನೋಡಿ, ಇಷ್ಟೇ ಎಳೆಗಳು ನೋಡಿ. 0.5 ಸ್ಕ್ವೇರ್ mm ನಾವು ಇವಾಗ ಆಡಿಯೋ ಸಿಸ್ಟಮ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಹಂಗಿದೆ ಇದು ವೈರು. ಇದಕ್ಕೆ ನಮಗೆ ಮೀಟ್ರು ತುಂಬ ದುಡ್ಡಿದು, ಜಾಸ್ತಿ ಕಾಸ್ಟ್ಲಿ ಇದು. ಇವಾಗ ತಂದುಬಿಟ್ಟವ್ರೆ ನಮ್ಮ ಕಸ್ಟಮರ್, ಏನು ಮಾಡೋಕ್ಕಾಗಲ್ಲ. ಈಗ ನಾನು ಇದಕ್ಕೆ ಈ ಬ್ಲ್ಯಾಕು ನಮಗೆ ಅಲ್ಲಿಂದ ಬರುವಂಥ ನ್ಯೂಟ್ರಲ್ ಅಂತಾರೆ ಈ ಬ್ಲ್ಯಾಕ್ನ ನಾವು ಇದ್ರ ಜೊತೆಗೆ ಇಲ್ಲಿಗೆ ಡೈರೆಕ್ಟಾಗೆ ಕೊಟ್ಬಿಡ್ಬೇಕು, ಸರಿನಾ. ಇದನ್ನು ಹಿಂಗೆ, ಈಗ ನನ್ನ ಹತ್ರ ಇದು ಸ್ಟ್ಯಾಂಡ್ ಇಲ್ಲ ಸದ್ಯಕ್ಕೆ, ಅದಕ್ಕೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇರೋದು. ಈಗ ನಾನು ಇದನ್ನು ಕೊಟ್ಬಿಟ್ಟು ನಾನು ಬರ್ತೀನಿ. ಈಗ ಇಲ್ಲಿ ನೋಡಿದ್ರೆ ನಾನು ನ್ಯೂಟ್ರಲ್ನ ನಾನು ಡೈರೆಕ್ಟಾಗಿ ಈ ನ್ಯೂಟ್ರಲ್ಗೆ ಕೊಟ್ಬಿಟ್ಟೆ. ಈಗ ನ್ಯೂಟ್ರಲ್ಲು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ತಿರ್ಗಾ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ತಿರ್ಗಾ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿಗೆ ಎಂಡ್ ಆಯ್ತದೆ. ನಾವು ಯಾವಾಗಲೂ ಸ್ವಿಚ್ಗೆ ನ್ಯೂಟ್ರಲ್ ಕೊಡೋಂಗಿಲ್ಲ, ನ್ಯೂಟ್ರಲ್ ಕೊಡಬಾರ್ದು, ಸರಿನಾ. ಈಗ ನಮಗೆ ಎಕ್ಸ್ಟ್ರಾ ಇನ್ನೊಂದು ವೈರ್ ಮಿಕ್ಕಿದೆ, ಇದನ್ನು ನಾವು ರೆಡ್ಡು ಫೇಸ್ ಹಂಗಂದರೆ ಲೈನ್ ಅಂತಾರೆ, ಸರಿನಾ. ಇಲ್ಲಿ ಎಲ್ಲ ಅಂತ ಬರ್ದೈತಲ್ವಾ, ಇದು ಲೈನ್ ಅಂತ. ಇವಾಗ ನಾವೇನು ಮಾಡಬೇಕು, ಇದ್ರದ್ದು ಒಂದು ಸ್ಕ್ರೂನ ನಾವು ಲೂಸ್ ಮಾಡಬೇಕು. ಒಂದು ಸ್ಕ್ರೂನ ಲೂಸ್ ಮಾಡಿಬಿಟ್ಟು ಈ ವೈರನ್ನು ನಾವು ಅಲ್ಲಿಗೆ ಎಂಡ್ ಮಾಡಬೇಕು. ನೋಡಿ, ಈ ವೈರ್ನ ನಾವು ಇಲ್ಲಿಗೆ ಎಡ್ ಮಾಡಬೇಕು, ಸರಿನಾ. ಇಲ್ಲಿ ನಾವು ಕಾಮನ್ ಮಾಡಿದ್ದೀವಲ್ಲ, ಈ ಪಾಯಿಂಟ್ಗೆ ನಾವು ಎಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಸರಿನಾ. ಒಂದು ನಿಮಿಷ. ಇದು ಅವರು ನೋಡಿ ಕಾರ್ಪೆಂಟ್ರ್ ಅಂತ, ಅವರೇ ಪ್ಲೇಟ್ನ ಕಟ್ ಮಾಡಿ ನೋಡಿ, ಬಾಕ್ಸ್ನು ಅವರೇ ಮಾಡಿಕೊಟ್ಬಿಟ್ಟವ್ರೆ ಕ್ಲೀನಾಗಿ. 3 ಇಂಚ್ ಆಗಲು ಉದ್ದಕ್ಕೆ ನಮಗೆ ಬಾಕ್ಸ್ ಮಾಡಿಕೊಟ್ಬಿಟ್ಟವ್ರೆ, ಸರಿನಾ. ಈಗ ನೋಡಿ, ಕನೆಕ್ಷನ್ನು ಇಷ್ಟೇ. ಇನ್ನೊಂದ್ಸಲಿ ಅರ್ಥ ಮಾಡ್ಬಿಡ್ತೀನಿ. ನಾವು ಮೊದಲು ಏನು ಮಾಡಬೇಕಂದ್ರೆ, ಈ ಸ್ವಿಚ್ಚಲ್ಲಿ ಕೆಳಗಡೆ ಟರ್ಮಿನಲ್ಗಳು 2 ಟರ್ಮಿನಲ್ ಇರುತ್ತೆ ಕೆಳಗಡೆ, ಅದರಲ್ಲಿ ನಮಗೆ ಶಾರ್ಟ್ ಮಾಡಿಬಿಡ್ಬೇಕು. ಆ ಶಾರ್ಟ್ ಮಾಡಿದ ಜಾಗದಲ್ಲಿ ನಾವು ಇನ್ಪುಟ್, ಈ ವೈರಲ್ಲಿ ಬರೋಂಥ ಫೇಸ್ನ ನಾವು ಇಲ್ಲಿ ಇನ್ಪುಟ್ ಕೊಟ್ಬಿಡ್ಬೇಕು. ಈಗ ಈ ಸ್ವಿಚ್ಚಿಂದ ಮೇಲ್ಗಡೆ ತೆಗ್ದು ನಾವು ಒಂದು ಸಾಕೆಟ್ಗೆ ಇಲ್ಲಿ ಕೊಟ್ಟಿದ್ದೀನಿ ನಾನು, ಇಲ್ಲಿಂದ ಇದಕ್ಕೆ ಹೋಗುತ್ತೆ, ಸರಿನಾ. ಈ ನ್ಯೂಟ್ರಲ್ನ ನಾವು ಡೈರೆಕ್ಟಾಗಿ ಮಾಡಿಬಿಡ್ಬೇಕು. ಈಗ ಈ ವೈರು ನಮಗೆ ಈ ಸಾಕೆಟ್ಗೂ ಹೋಗುತ್ತೆ, ಈ ಸಾಕೆಟ್ಗೂ ಕನೆಕ್ಷನ್ ಹೋಗುತ್ತೆ. ಈ ವೈರ್ ನೋಡಿ, ಈ ವೈರು ಅಷ್ಟೇ, ಈ ಸಾಕೆಟ್ಗೂ ಹೋಗುತ್ತೆ, ಈ ಸಾಕೆಟ್ಗೂ ಹೋಗುತ್ತೆ, ಇಷ್ಟೇ ಕನೆಕ್ಷನ್ನು. ಈಗ ನಾನು ಇದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ಬೋದು, ಅಷ್ಟೇ ಇದ್ರದ್ದು ವೈರಿಂಗ್. ಇಟ್ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಬಾಕ್ಸ್ ರೆಡಿ ಮಾಡಿಬಿಟ್ರು. ಅವರು ಇದು ಮರ್ಗೆಲ್ಸ್ತವ್ರಲ್ವ, ಅವ್ರಿಗೆ ಗೊತ್ತಿರುತ್ತೆ, ಸರಿನಾ. ಇದ್ರದ್ದು ಸ್ಕ್ರೂ ಹಾಕ್ಬಿಟ್ಟು ನಾನು ಚೆಕ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನಾನು ಪವರ್ ಪ್ಲಗ್ ಮಾಡಿದ್ದೀನಿ ಅಲ್ಲಿ, ಸರಿನಾ. ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅದಕ್ಕೆ ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಾಯಿಲ್ಲ, ಅದಕ್ಕೇ ಒಂದು ಸ್ವಲ್ಪ ರೆಡಿ ಆಗ್ತಾಯಿದೆ. ಈಗ ನಾನು ಇಲ್ಲಿ ಫೇಸ್ ನೋಡಿ, ರೈಟ್ ಸೈಡಲ್ಲೇ ಬರಬೇಕು, ಫೇಸ್ ಬರ್ತೈತೆ, ಸರಿನಾ. ಫೇಸ್ ಬರ್ತೈತೆ. ಈಗ ನಾನು ಈ ಸ್ವಿಚ್ ಬೋರ್ಡಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಮೊದಲು ಈ ಸ್ವಿಚ್ ಹಾಕಿದ್ರೆ ನಮಗೆ ಇದೆರಡು ವರ್ಕ್ ಆಯ್ತದೆ. ಈಗ ನೋಡಿ, ಇಡ್ತಾಯಿದ್ದೀನಿ, ಬಂತು, ಸರಿನಾ. ಸಿಕ್ಕಿಡ್ತೀನಿ, ಬಂತು. ಈಗ ನಾನು ಆಫ್ ಮಾಡ್ತೀನಿ, ಬರ್ತಾಯಿಲ್ಲ. ಇದರಲ್ಲಿ ನಮಗೆ ಯಾವತ್ತೂ ಈ ಸೈಡಲ್ಲಿ ಬರಬಾರ್ದು, ಇದು ನ್ಯೂಟ್ರಲ್ ಅಂತಾರೆ, ಇದನ್ನು ನಾವು ಫೇಸ್ ಅಂತೀವಿ. ನಮಗೆ ರೈಟ್ ಸೈಡಲ್ಲಿ ಯಾವಾಗಲೂ ಫೇಸ್ ಬರಬೇಕು. ಇವಾಗ ಈ ಸ್ವಿಚ್ ಆನ್ ಮಾಡ್ತೀನಿ, ಇವೆರಡಕ್ಕೂ ಸಪ್ಲೈ ಬರಬೇಕು. ನಾನು ಇದಕ್ಕೆ ಇಡ್ತೀನಿ, ನೋಡಿ ಬಂತು, ಇದಕ್ಕಿಡ್ತೀನಿ, ಬಂತು, ಸರಿನಾ. ಇಷ್ಟೇ, ಇದು ನ್ಯೂಟ್ರಲ್ಲು ಕಾಮನ್. ನ್ಯೂಟ್ರಲಲ್ಲಿ ನಮಗೆ ಇನ್ನೂ ತೋರಿಸಲ್ಲ ನೋಡಿ, ಇದು ಪರ್ಫೆಕ್ಟ್ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡು, ಸರಿನಾ. ಈಗ ನೀವು ಇದರಲ್ಲಿ, ಈಗ ನಾನು ನೋಡಿ ಒಂದು ಬಲ್ಬ್ ಲೋಡು ಆನ್ ಮಾಡಿ ತೋರಿಸ್ತೀನಿ. ಈಗ ನಾನು ಒಂದು ಬಲ್ಬ್ಗೆ ವೈರ್ನ ಸಾಲ್ಡ್ರಿಂಗ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಸ್ವಿಚ್ ಹಾಕಿದ್ರೆ ನಮಗೆ ಇವೆರಡು ಉರಿತದೆ ಅಲ್ವಾ.
ಇವಾಗ ನೋಡಿ ನಮಗೆ ಬಲ್ಪು ಉರಿತೈತೆ ಸರಿನಾ. ಈಗ ನಾನು ಆಫ್ ಮಾಡಿಬಿಟ್ಟು ತಿರ್ಗಾ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ, ಉರಿತಲ್ಲ. ಇದೂ ಅಷ್ಟೇ, ಈ ಸ್ವಿಚ್ಚು ಎಲ್ಲ ನಮಗೆ ಒಂದೇ ಅಲ್ವಾ. ನಿಮಿಷ ನೋಡಿ ಉರಿತೈತೆ, ಇದು ಉರಿಯಲ್ಲ. ಈಗ ನಾನಿಲ್ಲಿ ಈ ಸ್ವಿಚ್ ಆನ್ ಮಾಡ್ತೀನಿ, ಇದಕ್ಕೂ ಅಷ್ಟೇ. ಇದು ಮಾತ್ರ ಇದು GMA 3, ಇಲ್ಲಿ 4 ಈ 3 GM, ಇದು GMA. ಇದು GMಲ್ಲಿ ಹೊಸ್ದಾಗಿ ಬಂದಿರೋ ಮಾಡೋದು. ಇದು ನಾನು ಈ ಥರದ್ದು 5 ಪಿನ್ ಕೇಳಿದೆ, 5 ಪಿನ್ ಇರಲಿಲ್ಲ, ಇದು 3 ಪಿನ್ನು. ಇದು ಸೇಫ್ಟಿಗೋಸ್ಕರ ಅಂತ ಏನೋ ಮಾಡೋರಂತೆ. ಒಟ್ಟಿನಲ್ಲಿ ಇದು ವರ್ಕ್ ಆಯ್ತದೆ ಸರಿನಾ. ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು.